ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇದು ತುಳಸಿ ಪೂಜೆಯ ಮಿನಿ ವ್ಲಾಗ್. ಎಂತ ಗೊತ್ತುಂಟ, ಇವತ್ತು ನಾವು ಹೂವಿನಿಂದ ರಂಗೋಲಿ ಮಾಡುವ ಅಂತ ಇದ್ದೇವೆ. ಕೆಲವು ಬಗೆಯ ಹೂವು ಉಂಟು ಇದರಲ್ಲಿ. ಇದೆಂತ ಗೊತ್ತುಂಟ, ಸೇವಂತಿಗೆ ಉಪಯೋಗಿಸಿ ಅದರಲ್ಲಿ ದೀಪ ಉರಿಸುವುದು. ಇದೆಲ್ಲ ಅಕ್ಕನ ಪ್ಲ್ಯಾನಿಂಗ್. ನೋಡುವ ಇದು ಹೇಗೆ ವರ್ಕೌಟ್ ಆಗ್ತದ ಅಂತ. ಮತ್ತು ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಸೇವಂತಿಗೆಗೆ ಬತ್ತಿ ಹಾಕಿ ಆಯ್ತಲ್ವ, ಇನ್ನು ಅದಕ್ಕೆ ಎಂತ ಮಾಡೋದಂದರೆ, ಆ ಬತ್ತಿ ಉಂಟಲ್ವ ಅದನ್ನು ಚೆಂದ ಎಣ್ಣೆಯಲ್ಲಿ ಮುಳುಗಿಸಬೇಕು. ಎಣ್ಣೆ ತಾಗಬೇಕು ಅದಕ್ಕೆ. ಅದಾದಮೇಲೆ ಬೌಲ್ಗೆ ಸ್ವಲ್ಪ ನೀರು ಹಾಕಬೇಕು ಮತ್ತು ದೀಪ ಉರಿಸಿದರೆ ಆಯಿತು. ಮೊದಲಿಗೆ ಉಂಟಲ್ಲ, ರಂಗೋಲಿ ಮಾಡಲಿಕ್ಕೆ ನಾನು ಮಾರ್ಕ್ ಹಾಕ್ತಾ ಇದ್ದೇನೆ. ಇವ ನೋಡಿ, ಇಲ್ಲಿ ನಾನು ಮಾರ್ಕ್ ಹಾಕಿದಾಗೆ ಅದನ್ನು ಒರೆಸ್ತಾ ಇದ್ದಾನೆ. ನನ್ನ ಅಣ್ಣನ ಮಕ್ಕಳು ಕೂಡ ಇದ್ದರು, ಇಬ್ಬರು, ಮತ್ತು ಸಣ್ಣ ಅಣ್ಣ ಕೂಡ ಇದ್ದ. ಅವರಿಗೆ ಸಹ ತುಂಬ ಖುಷಿ ಇತ್ತು, ಹಾಗೆ ನಮಗೆ ಕೂಡ. ಲಾಸ್ಟ್ ಇಯರ್ ದೀಪಾವಳಿ ತುಳಸಿ ಪೂಜೆಗೆ ಸಹ ನಾನು ಇಲ್ಲಿಗೆ ಬಂದಿದ್ದೆ ಅಕ್ಕನ ಮನೆಗೆ. ದಿಯಾನು ರಂಗೋಲಿ ಒರೆಸಿದ ಅಂತೇಳಿ ಬೈದದಕ್ಕೆ ಅವ ಅಲ್ಲಿ ಬಾಗಿಲ ಹತ್ರ ನಿಂತಿದ್ದ ಕೋಪದಲ್ಲಿ. ಹಾಗೆ ಅಜ್ಜಿ ಸಮಾಧಾನ ಮಾಡಿ ಕರಿತಾ ಇದ್ರು ಬಾ ಅಂತ. ಈಗ ರಂಗೋಲಿ ಕೆಲಸ ಎಲ್ಲ ಮುಗೀತು, ಇನ್ನೂ ದೀಪ ಇಡಬೇಕು. ಇನ್ನೂ ದೀಪ ಇಡಲಿಕ್ಕೆ ಇಲ್ಲಿ ತಯಾರಿ ಎಲ್ಲ ನಡೀತಾ ಉಂಟು. 7:30 ಆಗುವಾಗ ನಮ್ಮದು ರಂಗೋಲಿ ಬಿಡಿಸಿ ಎಲ್ಲ ಆಗಿದೆ. ಮಳೆ ಬರುವ ಲಕ್ಷಣ ಕೂಡ ಇತ್ತು, ಮತ್ತು ಜೋರು ಗಾಳಿ ಕೂಡ. ಹಾಗೆ ಉಂಟಲ್ಲ, ದೀಪ ಸರಿಯಾಗಿ ಉರಿತಾ ಇರಲಿಲ್ಲ ಗಾಳಿಗೆ. ಅಜ್ಜಿ ಮತ್ತು ಮಕ್ಕಳಿಗೆ ಭಾರಿ ಖುಷಿ ಆಯಿತಾ. ಆಗೊಂದು ನಿಮಗೆ ತೋರಿಸಿದೆ ಅಲ್ಲ ದೀಪದ್ದು, ಅಂದರೆ ಸೇವಂತಿಗೆಗೆ ಬತ್ತಿ ಹಾಕಿ ಫಸ್ಟಿಗೆ ಉರಿತಾ ಇತ್ತಾಯ್ತಾ, ಮತ್ತೆ ಅದು ಉರಿತಾನೆ ಇರಲಿಲ್ಲ. ಇದೆಲ್ಲ ಆದಮೇಲೆ ನಾವು ಶುರು ಮಾಡಿದ್ದು ಪಟಾಕಿ ಹಚ್ಚಲಿಕ್ಕೆ. ದೀಪಾವಳಿಗೆ ತಂದ ಕ್ರ್ಯಾಕರ್ಸಲ್ಲಿ ಸ್ವಲ್ಪ ಇಟ್ಟದ್ದು, ಅಂದರೆ ತುಳಸಿ ಪೂಜೆಗೆ ಬೇಕು ಅಂತ. ದಿಯಾನುಗೆ ಪಟಾಕಿ ಅಂದರೆ ಹೆದರಿಕೆ. ಹಾಗೆ ಅವನನ್ನು ಯಾರಾದರೂ ಎತ್ತಿಕೊಂಡಿದ್ರೆ ಮಾತ್ರವೇ ಅವನಿಗೆ ಸಮಾಧಾನ ಆಗೋದು. ಇದು ನನ್ನ ಅಣ್ಣನ ಮಗಳು. ನನ್ನ ಅಕ್ಕನ ಮನೆ ಮತ್ತು ದೊಡ್ಡಮ್ಮನ ಮನೆ ಹತ್ತಿರವೇ ಇರೋದು, ಅಂದರೆ ಆಚೆ ಈಚೆ. ಇದೆಲ್ಲ ಆದಮೇಲೆ ಅಕ್ಕ ಕಬಾಬ್ ಫ್ರೈ ಮಾಡ್ತಾ ಇದ್ದಾಳೆ ಊಟಕ್ಕೆ. ಕಬಾಬ್ ಫ್ರೈ ಮಾಡಿ ಆದಮೇಲೆ ಅಮ್ಮ ಇಲ್ಲಿ ಮಕ್ಕಳಿಗೆ ಊಟ ಮಾಡಿಸ್ತಾ ಇರೋದು. ಅಜ್ಜಿ ಅಂದರೆ ಆಯಿತು ಅವರಿಗೆ. ಹಾಗೆ ಊಟ ಮಾಡಿಸುವಾಗ ಸ್ವಲ್ಪ ಜಾಸ್ತಿ ಹೊಟ್ಟೆಗೆ ಹೋಗ್ತದಲ್ಲ ಊಟ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ದು. ಇದೆಂತ ಗೊತ್ತುಂಟ, ಗಾಂಧಾರಿ ಮೆಣಸು ಅಂತ, ಅಂದರೆ ಜೀರಿಗೆ ಮೆಣಸು ಅಂತ ಸಹ ಹೇಳ್ತಾರೆ. ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲೆಲ್ಲ ಜಾಸ್ತಿ ಇರ್ತದೆ ಇದು. ಕೇರಳ ಸೈಡ್ ಇದ್ದನಿಲ್ವ, ಜಾಸ್ತಿ ಸಾಂಬಾರಿಗೆ ಆಗಲಿ ಇಲ್ಲ ಫ್ರೈ ಮಾಡುವಾಗೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಈ ಮಿನಿ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಬಾಯ್.